ಮಯನ್ಮಾರ್ ಮತ್ತು ಈ ಥೈಲ್ಯಾಂಡ್ನಲ್ಲಿ ಈ ಭೀಕರ ಭೂಕಂಪಕ್ಕೆ ಎರಡೂ ದೇಶಗಳು ಕೂಡ ನಲುಗ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ಮಯನ್ಮಾರ್ನಲ್ಲಿ ಮತ್ತೊಂದು ಭೂಕಂಪವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 5.1ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗುತ್ತಲೇ ಇದೆ ಸಾವಿನ ಸಂಖ್ಯೆ ಎರಡೂ ದೇಶಗಳಲ್ಲೂ ಕೂಡ. ಈವರೆಗೂ 1,002 ಸಾವಾಗಿತ್ತು, 2,376 ಜನರಿಗೆ ಗಾಯ ಆಗಿತ್ತು. ಕಟ್ಟಡದ ಅವಶೇಷಗಳಡಿ ಸಿಲುಕಿರೋ ಜನರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನೋಡ್ತಾ ಇದ್ದಂತೆ ನೆಲಸಮವಾಗ್ತಾ ಇದೆ ಆಕಾಶದೆತ್ತರಕ್ಕೆ ನಿಂತಹ ಕಟ್ಟಡಗಳ ಅವಶೇಷಗಳಡಿಯಲ್ಲಿ ಸಿಲುಕಿರುವಂತಹ ಗಾಯಾಳುಗಳನ್ನು ಹೊರತೆಗೆಯುವಂತಹ ಕೆಲಸ, ಅಲ್ಲಿಯೇ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಈ ದೃಶ್ಯಗಳು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ. ನಿರಂತರವಾಗಿ ಭೂಮಿ ಕಂಪಿಸ್ತಾ ಇದೆ. ಇದರಿಂದ ಎರಡೂ ಕಡೆಗಳಲ್ಲೂ ಕೂಡ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಭೂಕಂಪದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂದರೆ 1,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು, 2,000 ಮಂದಿ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು, ಎದೆಷ್ಟೋ ಜನ ಕಣ್ಮರೆ ಆಗಿ ಹೋಗ್ಬಿಟ್ಟಿದ್ದಾರೆ. ಇಡೀ ಜೀವನವೇ ಈಗ ಒಂದು ರೀತಿ ಅತಂತ್ರ ಆಗಿಬಿಟ್ಟಿದೆ. ನೋಡಿ ಮನೆಗಳು ಹೇಗೆ ಶೇಕ್ ಆಗ್ತಾ ಇದ್ದಾವೆ ಅಂಥೇಳಿ. ಮತ್ತೊಂದು ಕಡೆ ಈ ಗಗನಚುಂಬಿ ಕಟ್ಟಡಗಳು ಯಾವ ರೀತಿ ನಾಮಾವಶೇಷವಾಗಿದೆ ಅನ್ನುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭಯಂಕರ ಭೂಕಂಪಕ್ಕೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಅಕ್ಷರಶಃ ನಲಿಗೆ ಹೋಗಿರುವಂಥದ್ದು. ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಭಾರತ, ಚೀನಾ ಸೇರಿದಂತೆ ಹಲವು ದೇಶಗಳು ಈಗ ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ ಅನ್ನುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನದಿ ತೀರದ ಮನೆಗಳು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದ್ದಾವೆ. ಸುಂದರ ನಗರ ಈಗ ಸ್ಮಶಾನ ಮೌನ ಆವರಿಸಿರುವಂತಹದ್ದಲ್ಲಿ ಈಗ ಮತ್ತೊಂದು ಭೂಮಿ ಕಂಪಿಸಿದೆ, ಮತ್ತೊಂದು ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ತೀವ್ರತೆ 5.1 ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಮೂಲಕ ಅಲ್ಲಿಯ ನಿವಾಸಿಗಳಿಗೆ, ಪ್ರವಾಸಕ್ಕಂತ ಅಲ್ಲಿಗೆ ಹೋದವರಿಗೆ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗೇನು ಸಾವಿನ ಸಂಖ್ಯೆ 1,002 ಇದೆ, ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತಷ್ಟು ಕೂಡ ಏರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಭೂಮಿ ಕಂಪಿಸಿದ್ರಿಂದ ಹಾನಿ ಉಂಟಾಗಿರುವಂಥದ್ದು. ಆಕಾಶದೆತ್ತರಕ್ಕೆ ನಿಂತಹ ಕಟ್ಟಡಗಳು ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ನಾಮಾವಶೇಷವಾಗ್ತಾ ಇದೆ, ಧೂಳಿಪಟವಾಗ್ತಾ ಇದೆ. ಇಡೀ ಏರಿಯಾದಲ್ಲಿಯೇ ಈಗ ಸ್ಮಶಾನ ಮೌನ ಆವರಿಸ್ತಾ ಇದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ದೊಡ್ಡ ಮಟ್ಟದ ಹಾನಿ, ಮಗದೊಂದು ಕಡೆ ಆಸ್ಪತ್ರೆಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ.